ಮಾಡಿದೆ ಅರ್ಜುನ. ಶಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ರಣ ದುರಂಧರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಕೇಳಿಕೊಳ್ಳದೆ ನನ್ನನ್ನು ಕೇಳಿಕೊಂಡು ಕೆಟ್ಟೆಯಲ್ಲೂ ಮರುಳೆ. ಪರಮಾತ್ಮ, ನಾನು ಇಲ್ಲಿಗೆ ಬಂದಿದ್ದು ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನೂ ಕೃಷ್ಣ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯ ನಿರ್ಗತಿಕರಾದ ಗತಿಯು ಪ್ರಥಮಸ್ಥರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥಶ್ರುಗಳ ರಂಜುಗಳನ್ನು ಹಿಡಿಯಲು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ ಪರಮಾತ್ಮ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀನೈಕ್ಯ ಮೋಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ಮಾಧವ ನಿನ್ನಯ ದಯದಿ ಒಂದುವೆ ನಾಚಯವ ಭಯವಿಲ್ಲದೆ ಜಗದಿ. ಒಂದುವೆ ನಾಚಯವ ಭಯವಿಲ್ಲದೆ ಜಗದಿ ಮುರಳಿ ನಿನ್ನಯ ಗೆಲುವೆಯ ಮನದಿ.
ಅರ್ಜುನ, ನಿನ್ನೆ ಒಳ್ಳೆ ಮಾತಿನಿಂದ ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮಾದಿಗಳಿಗೆ ತಿಳಿಸಿ ನಡೆ. ಆಗಬಹುದು ಪರಮಾತ್ಮ. मनोहरे विकसित
ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ಈ ಮರದೇವು ನಲಿಯುವುದೆಂದು? ರುಕ್ಮಿ, ಉಪಾಯವಿಲ್ಲ ರುಕ್ಮಿ. ಯುದ್ಧವೆಂದು ಅನಿವಾರ್ಯ. ಇದು ಎಂಥ ಯುದ್ಧವೆಂದು ಭಾವಿಸಿರುವೆ. ಈ ವಿಶ್ವಸೃಷ್ಟಿಯಲ್ಲಿ ಇಲ್ಲಿವರೆಗೂ ಎಲ್ಲಿ ಆಗದ ಅಚಿತ್ಯ ಹತ್ಯಾಕಾಂಡ ಒಂದು ಕಡೆ, ಕೌರವರ 11 ಅಕ್ಷೌಹಿಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣ, ಕೃತವರ್ಮ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೌಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಆದಷ್ಟು ಜನರು ಜೀವಂತವಾಗಿ ಉಳಿವರು. ಯುದ್ಧ ಯುದ್ಧ ಅನಂತ ಪ್ರಳಯ, ಅಸೀಮ ಧ್ವಂಸರು.
ಪ್ರೇಯಸಿ. ಪುರಾತನ ಹಳಿವೆ ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿರುವೆ. ನನ್ನ ಸಮರ ಗೀತಿನಲ್ಲೇ ಮಾನವರಿಗೆ ಧರ್ಮದ ಪರಾಕಾಷ್ಠೆಯಾಗಿ ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕುರುಕ್ಷೇತ್ರ ಧೂಳಿನ ಕಣವನ್ನು ತೋಯಿಸುವನು. ಸ್ವಚ್ಛನಾಗಿ ಮಾಡಿ ಪುಣ್ಯವೆಂಬ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲ ಪುಷ್ಯಗಳನ್ನು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ವಾಸುದೇವ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವ. ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವನ್ನು ಕಚ್ಚಿದವುಗಳನ್ನು ವೃತ್ತಿ ಮುಖದಿಂದ ರಕ್ಷಿಸಬೇಕಾದರೆ ಅದ ಅವಯವನ್ನು ಛೇದಿಸುವ ಹೊರತು ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಿಕ್ಕಿಂತ ಅವಸ್ಥೆ ಉಂಟಾಗಿದೆ. ಪ್ರಬಲರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾತಿಥ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸು. ಈ ಘೋರಾಚಿತ್ಯ ಕಾಂಡ ನಿಲ್ಲಲಿ ಪ್ರಭು, ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆ. ನನ್ನ ಕೊನೆಯ ಪ್ರಯತ್ನ ಕೂಡ ವಿಫಲವಾಗುವುದು ಪ್ರೇಯಸಿ. ಇಲ್ಲ ಸ್ವಾಮಿ, ಪ್ರಯತ್ನಿಸಿ ನೋಡಿ, ಸಫಲವಾಗುವುದು.
ಪರಿಮಳವಧರಿಸಿ ಮಂದಹಾಸದಿಂದ ಎನ್ನವರಿಸಿ ಗಂಧ ಪರಿಮಳವಧರಿಸಿ ಮಂದಹಾಸದಿಂದ ಎನ್ನವರಿಸಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸಕಾಲಕ್ಕೆ ಸರಿಯಾಗಿ ಮರಿಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಲ್ಲಿರುವರೆ ವಿಚಾರವನ್ನು ತಿಳಿಸು. ಆಗಬಹುದು ಮಹಾಪ್ರಭು. ಪ್ರಭು
ಮಹಾಪ್ರಭು. ಶಿವನ ಅನುಗ್ರಹದಿಂದ ನಿಮ್ಮ ಕೃಪಾನ ಕಟಾಕ್ಷದಿಂದ ಪ್ರಜೆಗಳೆಲ್ಲರೂ ಸುಕ್ಷೇಮದಿಂದಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಪರಮೇಶ್ವರ, ನಿಮ್ಮ ಅಂದವಾದ ನುಡಿಗಳ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಪೀಠವನ್ನು ಕುಳಿತುಕೋ. ಬಲಭದ್ರದೇವ ಇವರವ ಕೈದ ಪರಿಯನ್ನು ಬರದಳು ಹೊರಗ ಕೈದ ಪರಿಯನ್ನು ಬರದಳು ಹೊರಗ ಆ ಜೊತೆಯನ್ನೆಲ್ಲ ಸಂಧಿಯೊಳಗೆ ಆ ಜೊತೆಯನ್ನೆಲ್ಲ ಸಂಧಿಯೊಳಗೆ ಬೇಲು ಕೈಯಾದಿಪ ಇವರವ ಬೇಲು ಕೈಯಾದಿಪ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಬೆಳೆಯಿಂದ ಕೂಡಿ ಪ್ರಜೆಗಳನ್ನು ಸುಖ ಸಂತೋಷದಿಂದಿರುವರೆ ಹೋ ವಿಚಾರವನ್ನು ತಿಳಿಸು. ಭುಜಬಲ ಪರಾಕ್ರಮಿಗಳು ತ್ರಿಲೋಕ ವಿಖ್ಯಾತ ಚಕ್ರವರ್ತಿಗಳಾದ ನಿಮ್ಮ ನಾಮಾಂಕಿತವನ್ನು ಕೇಳಿದ ಕೂಡಲೇ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರ ಆದಿಯಾಗಿ ಈ ಭುವನ ಬ್ರಹ್ಮಾಂಡಗಳು ಗಣ ಗಣ ಗಣವೇ ನಡುಗುತ್ತಿರುವುದಲ್ಲದೆ ಸುರರ ಲೋಕವನ್ನು ಸೂರ್ಯಗೈಯಲು ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿ ನಿಮ್ಮ ಮೇಲೆ ದಂಡೆತ್ತಿ ಬರುವ ವೈರಿಗಳ ರುಂಡಮುಂಡಗಳನ್ನು ರಣರಂಗದಲ್ಲಿ ಚೆಂಡಾಡಿ ಎಲ್ಲೆಲ್ಲೂ ದಿಗ್ವಿಜಯವನ್ನೇ ಸಾಧಿಸಿ ವಿಜಯ ಧ್ವಜ ಪತಾಕೆಯನ್ನು ಆರಿಸಿ ನಿಮ್ಮ ಬಾಹುಬಲದ ಪ್ರಚಂಡ ಕೀರ್ತಿಯನ್ನು ಎಲ್ಲೆಲ್ಲೂ ಬೆಳಗಿಸುತ್ತಿರುವೆನು ಪ್ರಭು, ಬೆಳಗಿಸುತ್ತಿರುವೆನು. ಮತ್ತೇನು ಬಳಿ ನಿಮ್ಮನ್ನು ಹೊಂದಿದ ನಾವೇ ಪರಮ ಭಾಗ್ಯಶಾಲಿ.
ದೊರೆಯಾಳ್ ಅರುಸದಿ ಜಯವನ್ನು ಸಾಧಿಸಿದರೆ ದೊರೆಯಾಳ್ ದೊರೆಯಾಳ್ ಅರುಸದಿ ಜಯವನ್ನು ಸಾಧಿಸಿದರೆ ದೊರೆಯಾಳ್ ಭಗವತಿ ರಾಜವನಾಟ ಭಗವತಿ ರಾಜವನಾಟ ಸಿರಿ ಸಂಪತ್ತಿಗೆ ಮಿಗಿಲಿದ್ದಾರೋ ಸಿರಿ ಸಂಪತ್ತಿಗೆ ಮಿಗಿಲಿದ್ದಾರೋ ತೆರವೆ ತೀರನ ತೆರದಲೆ ದೊರೆಯಾಳ್ ಅರುಸದಿ ಜಯವನ್ನು ನಿಮ್ಮಲ್ಲಿ ಮೀಪೇಡದಲ್ಲಿ ಕುಳಿತುಕೊಳ್ಳಲಾಗಿ ಆಗಬಹುದು ಮಹಾಪ್ರಭು. ಮಹಾಪ್ರಭು, ಹಸ್ತಿನಾವತಿ ಚಕ್ರವರ್ತಿಯಾದ ದುರ್ಯೋಧನ ಸಾರ್ವಭೌಮನ ಭಕ್ತರು. ಏನು ಹಸ್ತಿನಾವತಿಯಾದ ಚಕ್ರವರ್ತಿ ಸಾರ್ವಭೌಮರು ಬರ್ತಿರುವರೆ ಬರಲಿ, ಹೋದನು ಬಹಳ ಮರ್ಯಾದೆಯಿಂದ ಬರಮಾಡಿ. ಆಗಬಹುದು. ಗುರುದೇವ, ನಿಮಗೆ ನಮಸ್ಕರಿಸುವೆನು. ಕುರುರಾಜ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಗುರುದೇವ. ಅಂದದ ಶಿಲೆಯೆರಡು ನಲಿದಾಡಿವೆ, ಅಂದದ ಶಿಲೆಯೆರಡು ನಲಿದಾಡಿವೆ, ಅದರ ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಯೆರಡು ನಲಿದಾಡಿವೆ, ಮೋಗಿನಿ ಎನ್ನುವುದು ಇವಳೆಸರಲ್ಲವೇ, ಮನ ಮೋಗ ತುಂಬಿದ ಚೆಲುವಲ್ಲವೇ. ಮೋಗಿನಿ ಎನ್ನುವುದು ಇವಳೆಸರಲ್ಲವೇ, ಮನ ಮೋಗ ತುಂಬಿದ ಚೆಲುವಲ್ಲವೇ. ನಾಯಕನೇ ನಿನಗೆ ನೀವು ಬಲ್ಲವೇ. ನಾಯಕನೇ ನಿನಗೆ ನೀವು ಬಲ್ಲವೇ. ನಾಯಕನೇ ನಿನಗೆ ನೀವು ಬಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆಯೆರಡು ನಲಿದಾಡಿವೆ, ಸತ್ತ ಪದ 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 ನೀರಿ ನೀರಿ ದಸ ನೀರಿ ನೀರಿ ದಸ ಕಾಲಿ ಕಾಲಿ ಕಲಿ ಸತ್ತ ಸತ್ಸ ಪದ ನಮದ ನೀರಿ ದಸ ನೀರಿ ದಸ ಕಾಲಿ ಕಾಲಿ ಕಲಿ ಸತ್ತ ಸರಿ ಗಪದ ಪಗಲಿ ಗಕ್ಕ ಸತ್ತ ಪದ ಪಗಲಿ ಪದ ತರಿ ಕಲಿ ಪದ ಪದ ಪಗ ಪಪ್ಪ ಗಪಗ ಪದ ಸತ್ತ
ದ ಪದ ದ ಪದ ಪದ ಗ ಪ ಪ ಗ ಪ ಗ ಗ ರಿ ಗ ಪದ ದ ರಿ ಗ ಗ ರಿ ಗ ಪದ ರಿ ಗ ಪದ ದ ರಿ ಗ ಪದ ದ ರಿ ಗ ಪದ ರಿ ಗ ಪದ ದ ರಿ ಗ ಪದ ದ ರಿ ಗ ಪದ ರಿ ಗ ಪದ ದ ರಿ ಗ ಪದ ದ ರಿ ಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದಿಗಾಯಣ್ಣಂದು ಆದಯ ತುಂಬಿದ ತುಂಬಿಯ ಬೆರಗಿ ನಾನಂದು ಎಂದು ನಾಟ್ಯವಾಡುತ್ತ ಬರುವುದು ಮತ್ತೊಂದು ಸಂಗೀತದವರ ಗೀತೆಯ ನಾಡುತ್ತ ಬರುವುದು ಮತ್ತೊಂದು ಓ ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತ ಬರುವುದು ಆಡುತ್ತ ಬರುವುದು ದುಂಬಿಯ ತೆರೆದೆ 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 ಅಂದದ ಶಿಲೆಯರೆದು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂ ಬಿಡಿದು ಅಂದದ ಶಿಲೆಯರೆದು ನಲಿದಾಡಿವೆ 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 ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ? ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರು. ಈಗ ಬಂದ ಸಮಾಚಾರವೇನು? ಗುರುದೇವ, ನಮಗೂ ಆ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಬಂದೊದಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬರಬೇಕಾಯಿತು ಗುರುದೇವ. ಒಳ್ಳೆಯದಾಯಿತು ದುರ್ಯೋಧನ. ದುರ್ಯೋಧನ, ಕೃಷ್ಣನ ಬಳಿಗೆ ಹೋಗುವ ಸಮಾಚಾರವೇನು? ಗುರುದೇವ, ಕೃಷ್ಣನ ಬಳಿ ಹೋಗಿ ಯುದ್ಧದ ಸಹಾಯವನ್ನು ಬೇಡಿಕೊಂಡೇ ಬಂದಿರುವೆನು. ದುರ್ಯೋಧನ, ನೀವು ಗುಪ್ತವಾಗಿ ಹೋಗಿ ಒಳ್ಳೆ ಕಾರ್ಯವನ್ನೇ ಮಾಡಿಕೊಂಡು ಬಂದಿರುವೆ. ನಾನೇ ಬೇರೆ, ಕೃಷ್ಣನೇ ಬೇರೆ ಎಂದು ಅಸಂಗತವಾಯಿತಲ್ಲ. ಅದನ್ನು ಖಚಿತಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಹಾಗಾದರೆ ಜಯವು ಖಂಡಿತ. ಹಾಗಾದರೆ ನಿನಗೆ ಜಯವು ಖಂಡಿತ. ಒಬ್ಬ ದೇಶಾಧಿಪತಿಯಾದ ಸಲ್ಲವನ್ನು ಸೈನ್ಯಕ್ಕೆ ಬಲಪಡಿಸಿಕೊ. ತುಕಾರುವ ಸೈನ್ಯ ಸಹಿತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ನಾನು ಬರುವ ತನಕ ಮಂತ್ರಾಲಯವನ್ನು ತರಬೇಡ. ಹೋಗಿ ಭಾವವಿರವರ. ಆಗಲಿ ಗುರುದೇವ. ನೀವು ಆಲಯದವನ್ನು ಹಿಡಿದು ನನ್ನ ಪಕ್ಷವಾಗಿ ನಿಂತರೆ ಈ ತ್ರಿಭುವನದಲ್ಲಿ ನಮ್ಮನ್ನು ಜಯಿಸುವ ವೀರನು ಶೂರನು ಅವನಾವನಿರುವನು ಗುರುದೇವ, ಅವನಾವನಿರುವನು. ಗುರುದೇವ, ನಾನಿನ್ನು ಹೋಗಿ ಬರುವೆನು ಗುರುದೇವ. ಹೋಗಿ ಬಾ ದುರ್ಯೋಧನ. ಸಫಲವಾದಂತಾಯಿತು. ಎಲವೋ ದ್ವಿತೀಯ ಪಾಂಡವ, ಮುಂಬರುವ ಬೋರ್ಗರ ಯುದ್ಧದಲ್ಲಿ ನಿನ್ನ ರುಂಡ ಮುಂಡವನ್ನು ಚಂಡಾಡಲು ಈ ನನ್ನ ಉಕ್ಕಿನ ಬಾವುಗಳು ಏಕೆ ಕುಣಿಯುತ್ತಿರುವುದು. ಸಮಸ್ತ ಭರತ ಖಂಡವೇ ನನ್ನ ವಶದಲ್ಲಿರಬೇಕು. ಹಸ್ತಿನಾವತಿ ವಜ್ರಕಥಿತವಾದ ಸಿಂಹಾಸನವು ನನ್ನ ವಶದಲ್ಲೇ ಇರಬೇಕು. ವಜ್ರಖಚಿತವಾದ ಮುಕುಟವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬರುವ ಆ ಪಾಂಡವರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ.
ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವು ಆಹಾರನಿಕರು ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವ ಆಹಾರನಿಕರು ಭೀಮನನ್ನು ಸೀಳಿ ಬಿಡು ನನ್ನ ಅನುಜನು ಓರ್ತನಸಿನ ಹೋರಿ ಬಿಡು ಎತ್ತ ಕರ್ಣನು ಭೀಮನನ್ನು ಸೀಳಿ ಬಿಡು ನನ್ನ ಅನುಜನು ಓರ್ತನಸಿನ ಹೋರಿ ಬಿಡು ಎತ್ತ ಕರ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಹಲವರ ಜಯಿಸಿದೆ ವಿಧವಿಧದಿಂದಲೇ ಹಲವರ ಜಯಿಸಿದೆ ವಿಧವಿಧದಿಂದಲೇ ಪರಮ ಸುಖದಲ್ಲಿ ನೆರೆಯುವೆನ ಪರಮ ಸುಖದಲ್ಲಿ ನೆರೆಯುವೆನ ತಮರೇ ಎನಗೆ ಈ ದೊರೆಯೊಳಗೆ ತಮರೇ ಎನಗೆ ಈ ದೊರೆಯೊಳಗೆ ಜಯವ ಸಾಧಿಸಿ ನೆರೆಯುವೆನ ಜಯವ ಸಾಧಿಸಿ ನೆರೆಯುವೆನ ಜಯವ ಸಾಧಿಸಿ ನೆರೆಯುವೆನ ಪಾದ ವಿನೋದ ಒದಗಿತು ಎನಗೆ ಪಾದ ವಿನೋದ ಒದಗಿತು ಎನಗೆ ಒದಗಿತು ಎನಗೆ ಒದಗಿತು ಎನಗೆ ಹಲವ ಪಾಂಡವರ ಪದವನ್ನು ಮುರಿದು ಹಲವ ಪಾಂಡವರ ಪದವನ್ನು ಮುರಿದು ಸಾಧಿಸಿದೆವೆ ಬೆಳದಲ್ಲಿ ಕೀರ್ತಿಯ ಸಾಧಿಸಿದೆವೆ ಕಟ್ಟಿಸಿ ರಕ್ತವ ಇಗ್ಗುವೆ ಬರದು ಕಟ್ಟಿಸಿ ರಕ್ತವ ಇಗ್ಗುವೆ ಬರದು ಹುಕ್ಕದೆರಡದಲು ಜಯಿಸಿವೆನ ಹುಕ್ಕದೆರಡದಲು ಜಯಿಸಿವೆನ ಹುಕ್ಕದೆರಡದಲು ಜಯಿಸಿವೆನ ಪಾದ ವಿನೋದ ಒದಗಿತು ಎನಗೆ ಪಾದ ವಿನೋದ ಒದಗಿತು ಎನಗೆ ಒದಗಿತು ಎನಗೆ ಒದಗಿತು ಎನಗೆ ಚಕ್ಕಿನಿಂದ ಮೆರೆತಿರುವ ಹಾ ಪಾಂಡವ ರುಂಡವನು ಚೆಂಡಾಡಲು ಇದೆ ಇಂಥ ಸಮಯ ಒದಗಿ ಬಂದಿರುವುದು ಏನೋ ಭೀಮ ಇಂದ ರುಂಡಮಂಡಲ ಚೆಂಡಾಡದೆ ಹೋದರೆ ನಾನು ಅರಗಣನೆ ಅಲ್ಲ ಅರಗಣನೆ ಅಲ್ಲ ಹೇಳಿದು ಈ ಗೋವು ಹೊಲವನ್ನು ಹಾಳು ಮಾಡಿದೆಯಲ್ಲದೆ ನನ್ನನ್ನೇ ಹಿಂಬಾಲಿಸಿ ಬರುತ್ತಿರುವುದಲ್ಲ ಇರಲಿ ಒಂದು ಸಣ್ಣ ಕಲಿಂದ ಹೊಡೆದು ಈ ಗೋವನ್ನು ಓಡಿಸನು ಹೇ ಗೋವೆ ದೂರ ಹೋಗು ಹೇ ಹೇ ಹೇಳಿದು ಒಂದು ಹೇಳು ಗತಿ ಒಂದು ಸಣ್ಣ ಕೈಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ಬಿಟ್ಟಿದ್ದಲ್ಲ ಕೃಷ್ಣ ಎಲ್ಲಿರುವೆ ಬೇಗ ಬಾ ಅಣ್ಣ ನಮಸ್ಕರಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ ಯಾಕಣ್ಣ ಖಿನ್ನವಾಗಿ ನಿಂತಿರುವೆ? ಈ ಗೋವು ಯಾಕೆ ಇಲ್ಲಿ ಮಲಗಿರುವುದಣ್ಣ? ಕೃಷ್ಣ ಆ ವಿಚಾರವನ್ನು ಹೇಳಿದ ಕೇಳು. ಗೋವರ್ಧವ ಮಾಡಿ ಪಾಪಕ್ಕೆ ಯಾರೇ ಕೈಯೋ ಗೋಧುಗೆ ಒಳಗಾರೆ ಗೋವರ್ಧವ ಮಾಡಿ ಪಾಪಕ್ಕೆ ಯಾರೇ ಕೈಯೋ ಗೋಧುಗೆ ಒಳಗಾರೆ
ಯಾವುದಾದ್ರೂ ಒಂದು ದಾರಿಯನ್ನು ತೋರಿಸು ಕೃಷ್ಣ. ಅಣ್ಣ, ಶಿಶು ಹತ್ಯ, ಸ್ತ್ರೀ ಹತ್ಯ, ಗೋಹತ್ಯ ಇದು ಮಹಾಪಾಪ ಅಲ್ಲವೇನಣ್ಣ? ಗೋಪಾಲಕರಾದ ನಾವು ಗೋವುಗಳನ್ನು ಕೊಲ್ಲುವುದು ಸಾಧ್ಯವೇನಣ್ಣ? ಕೃಷ್ಣ, ಇದಕ್ಕೆ ಪಾಪ ಪರಿಹಾರವೇ ಇಲ್ಲವೇ ಕೃಷ್ಣ? ಇರುವುದು ಅಣ್ಣ. 21 ದಿವಸ ಭೂ ಪ್ರದಕ್ಷಿಣೆ ಮಾಡಿದರೆ ಅಂತ ಮನುಷ್ಯನಿಗೆ ಗೋವತ್ಯದ ಪಾಪದ ಪರಿಹಾರವಾಗುವುದೆಂದು ಧರ್ಮದ ಶಾಸ್ತ್ರದ ವಿಚಾರವಾಗಿ ನಮ್ಮ ಗುರುಗಳಾದ ಸಾಂದೀಪಿನ ಮುನಿಗಳು ಆಗಾಗ್ಗೆ ಹೇಳುತ್ತಿದ್ದರಣ್ಣ. ಆ ರೀತಿ ನೀನು ಮಾಡುವುದಾದರೆ ಗೋವತ್ಯದ ಪಾಪ ಪರಿಹಾರವಾಗುವುದೆಂದು ಧರ್ಮದ ಶಾಸ್ತ್ರದ ವಿಚಾರವಾಗಿ ಇರುವುದಣ್ಣ. ಕೃಷ್ಣ, ಹಾಗಿದ್ದ ಮೇ ಪಕ್ಷದಲ್ಲಿ ನಾನೀಗಲೇ ಭೂಷಿಂಚರಕ್ಕೆ ಹೋಗುವೆನು. ನಾನು ಬರುವ ತನಕ ರಾಜನ ಕಡೆ ಚಿರಂಜೀವಿರಾಗು. ಅಲ್ಲಣ್ಣ, ಈಗ ತಾನೇ ದುರ್ಯೋಧನ ಪಕ್ಷದಲ್ಲಿ ನಿಂತಿ ಯುದ್ಧವನ್ನು ಮಾಡುವನೆಂದು ಆತನಿಗೆ ಅಭಯವನ್ನು ಕೊಟ್ಟಿರುವೆ. ಅವನ ಗತಿ ಏನಣ್ಣ? ಕೃಷ್ಣ, ಕೌರವರು ಪಾಂಡವರು ಬಡಿದಾಡಿದರೆ ನನಗಾಗುವ ಲಾಭವಾದರೆ ಏನು? ನನಗೆ ಬಂದಿರುವ ಗೋವತ್ಯದ ಪಾಪವನ್ನು ಪರಿಹಾರವಾದರೆ ಸಾಕು. ನಾನು ಈಗಲೇ ಬರೆಯುವೆನು ಕೃಷ್ಣ. ಆಗಲಿ ಅಣ್ಣ. ಆತನು ಭೂ ಪ್ರದರ್ಶನ ಮುಗಿಸಿಕೊಂಡು ಬರೋದ್ರೊಳಗೆ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಸಂಪೂರ್ಣ ಮಾಡುವೆನು.
ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವೇನು ಎಂದು ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ನೀವೆಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೆ? ದ್ರುಪದ ಕುಮಾರಿಯ ದ್ರುಪದ ಕುಮಾರಿಯ ಸೈರಿಸುತ್ತ ಪವನನ ಮಣಿಯಳ ಸೈರಿಸುತ್ತ ಪವನನ ಮಣಿಯಳೆ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಪಂಚ ಪಾಂಡವರ ಹರಸಿ ಗೆಲ್ಲಿಸಿ ಪಂಚ ಪಾಂಡವರ ಹರಸಿ ಗೆಲ್ಲಿಸಿ ಮನದೋಳಿ ಬರಿ ದೋಚಿಪೋದೋ ತರವೇ ಮನದೋಳಿ ಬರಿ ದೋಚಿಪೋದೋ ತರವೇ ಶ್ರೀಹರಿ ಆಜ್ಞೆಯ ದ್ರುಪದ ದೇವಿ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬಾರ್ಪದೋ ಯಮಗೆ ಅಪಕೀರ್ತಿಯು ದೇವಿ ಬಾರ್ಪದೋ ಯಮಗೆ ಅಪಕೀರ್ತಿಯು ದೇವಿ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯ ಸೈರಿಸುತ್ತ ಪವನನ ಮಣಿಯಳ ಸೈರಿಸುತ್ತ ಪವನನ ಮಣಿಯಳ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯ ದ್ರುಪದ ಕುಮಾರಿಯ ದ್ರುಪದ ಕುಮಾರಿಯ ದ್ರುಪದ ಕುಮಾರಿಯ ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುತ್ತಿರುವೆ? ನಿನ್ನ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥ ಬಹುಬೇಗ ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ 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 ಕಣ್ಣ ಬಿಟ್ಟಿಲ್ಲವೇನನ್ನ ನಿನ್ನ ಹುಚ್ಚುತನದ ಭ್ರಾಂತಿ ಬೇಗದ ಕಜ್ಜಾಯವನ್ನು ತಿನ್ನಿಸಿ ಸಂತೈಗಳನ್ನು ಕೊಲ್ಲಲೆತ್ತಿಸಿದ ಆ ವಿಷಯಗಳ ನಮಗೆ ಶಾಂತಿ ಜನರ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ತಲೆಯನ್ನು ಎಂದು ತೊಡೆತಟ್ಟಿ ಕಳೆದರಲ್ಲ ಆ ಕುಲದ ಮಗ ದುರ್ಯೋಧನ ಆಗದು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ
ಭೀಮಸೇನ, ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುತ್ತಿರುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ದೂತನು ಈಗಾಗಲೇ ವಾರ್ತೆಯನ್ನು ತಿಳಿಸಿರುವನು. ಅರ್ಜುನರೊಡನೆ ಇನ್ನೇನು ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ. ಪರಮಾತ್ಮ ಧರ್ಮನಂದನ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಬಹಳ ಅಪಾರವಾಗಿರುವುದು ದೇವ. ಧರ್ಮನಂದನ, ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶವಾಗಿದೆ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯವಾಗಿ ತುತ್ತಾಗಿಸಲು ಅಸ್ಥಿರವಾದ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ
ಧರ್ಮನಂದನ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ. ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅಧಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೆ ಇದಕ್ಕೆ ನಿನ್ನ ಸಹೋದರ ಅಭಿಮತ ಏನು ಹೇಳಿದೆ ಕೃಷ್ಣ? ಮಂದಮದಿಯ ಕೌರವರಳು ಸಂದಿನ ಮತಿ ಸಲ್ಲದು. ಮಂದಮದಿಯ ಕೌರವರಳು ಸಂದಿನ ಮತಿ ಸಲ್ಲದು. ಒಗ್ಗೆ ಪಾಂಡು ಜನತನಾಡೆ ವಂದಿಸಬೇಡವೇ ನಿನಗೆ. ಒಗ್ಗೆ ಪಾಂಡು ಜನತನಾಡೆ ವಂದಿಸಬೇಡವೇ ನಿನಗೆ. ಮಂದಮದಿಯ ಕೌರವರಳು ಸಂದಿನ ಮತಿ ಸಲ್ಲದು. ಸಂದಿನ ಮತಿ ಸಲ್ಲದು. ಸಂದಿನ ಮತಿ ಸಲ್ಲದು. ಹೆಚ್ಚಬೇಡುವುದಕ್ಕೆ ರಾಜ ಅವರಪ್ಪನ ಹಾಕಿದೆ. ಹೆಚ್ಚಬೇಡುವುದಕ್ಕೆ ರಾಜ ಅವರಪ್ಪನ ಹಾಕಿದೆ. ಶ್ರಮವಹಿಸಿ ದುಡಿದಿಗರು. ಶ್ರಮವಹಿಸಿ ದುಡಿದಿಗರು. ಒಪ್ಪಿದ ಗುರು ರಾಕ್ಷಸರ ಒಪ್ಪಿದ ಗುರು ರಾಕ್ಷಸರ ಧರ್ಮಕ್ಕೆ ಬದಲಲು ಮಂದಮದಿಯ ಕೌರವರನ್ನು ಕೊಂದಿರು. ಶಬ್ದಕೊಂಡು ಜನತನ ವಂದಿಸಬೇಡವೇ ನಿಮಗೆ. ಅಂದಕೊಂಡು ಜನತನಾಗೆ ವಂದಿಸಬೇಡವೇ ನಿಮಗೆ. ಮಂದಮದಿಯ ಕೌರವರನ್ನು ನಮ್ಮಗಳ ಅಭಿಮತಕ್ಕೆ ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಕೊಟ್ಟು ಧರ್ಮದ ಕಟ್ಟು ನಮ್ಮನ್ನು ಬೃಹತ್ತಾಕಾರದ ಕೋಟೆಯಂತೆ ಬದಿಸಿದೆ. ಮಾತು ಎಂಬ ಪಾಶವು ನಮ್ಮನ್ನು ಬಿಗಿದಪ್ಪಿದೆ. ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮರ್ತಿಸಿದಂತೆ ಇನ್ನು ಅರ್ಜುನ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲಿವೆ. ಆದಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ಕೇಶವರಾದು ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನ ನಮ್ಮ ಮನವರ್ತ ಬಿಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಓಹೋ, ಅರ್ಜುನನು ಸಂಧಿಗೆ ಸಮ್ಮರ್ತಿಸಿದನು. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗದೇ ಇರುವರೇ? ತಂಗಿ, ತುಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ಅಲ್ಲವೇನಮ್ಮ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನವಿಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ, ಸಿರುಗುಡ್ಡಿ ಬೇಡಿದರು
ಇವರು ನನ್ನ ಪತಿ. ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ. ನೀವು ಸಹ ನನ್ನ ಪತಿಯೇ? ಆಹಾ, ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸುರನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನೀವು ಸಹ ನನ್ನ ಪತಿಯೇ? ಪಾಂಚಾಲಿ ಅಣ್ಣ ತಂಗಿ, ಅಲ್ಲ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ ತಂಗಿ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ ತಂಗಿ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ದಾರಿ ಕಾಣದೆ ಶ್ರೀವಾಸುದೇವ
ಚೆನ್ನಾಯಿತು. ಸಹಜರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯ ಒಂದು ಅಲ್ಲವೇ ಭೀಮಾ? ಅವಳು ಹೇಳಿದ್ದನ್ನು ಕೇಳಿದೆಲ್ಲ ಬಿಡು ಕೃಷ್ಣ. ಏಕೆ ನೀವು ಕೇಳಲಿಲ್ಲವೇ? ಅವನನ್ನು ಕೇಳಿದ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಸತ್ಯ ಪತಿ ಅರ್ಥನಾದ ಸತಿಗಳಾದ ನಿಮ್ಮ ಕರ್ತವ್ಯ ಅಲ್ಲವೇ? ಹೇಗೆ? ಹೆಣ್ಣುಳಿದ ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಹೋದಕ್ಕೂ ಹೇ ಪ್ರಚಂಡ ವಿಪದಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ ಅಂದು ಪುರಸಭೆಯಲ್ಲಿ ಸಂಬಂಧವಿಲ್ಲದೆ ಬಂಡ ದುಶಾಸನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವ ನೆನೋತಂ ಕನಕದ ಗಂಡದಿಂದ ದುರ್ಯೋಧನ ತೊಡೆಯಂ ಪುಡಿಗುಟ್ಟುವ ನೆನೋತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಪದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ವಿಡಂಬ ಮನೋಹರ ನಿನ್ನ ಕುಹದ ಗಂಡದ ಕರೆದಿರುವ ಬಿರುಳಿ ಓಂ ಚಾಲಿ ಪ್ರವರನು ಮರಣಗೊಳಿಸದೆ ತೆರೆಯಲಿರಲು ಬಿಡುವನೆ. ಗರುಡನು ಪ್ರವರನು ಮರಣಗೊಳಿಸದೆ ತೆರೆಯಲಿರಲು ಬಿಡುವನೆ. ಗರುಡನವರ ರಕ್ತಪಾತ ಮಾಡದಿರುವನೆ. ಮನದೊಳವರ ರಕ್ತಪಾತ ಮಾಡದಿರುವನೆ. ಹತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಕೋಲ ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಕೋಲ ಮೆಟ್ಟಿಕೊಳ್ಳುವೆ. ಗರ್ಭದ ತೊಡೆ ತಟ್ಟಿದವರ ಮುಟ್ಟಿಕೊಳ್ಳುವೆ, ತೊಡೆ ಮುಟ್ಟಿಕೊಳ್ಳುವೆ. ಗರ್ಭದ ತೊಡೆ ತಟ್ಟಿದವರ ಕುಟ್ಟಿಕೊಳ್ಳುವೆ, ತೊಡೆ ಕುಟ್ಟಿಕೊಳ್ಳುವೆ. ಅವರನ್ನು ಪ್ರಾಣಗೊಳಿಸಲು ತೊರೆಯಲಿರಲು ಬಿಡುತ್ತದೆ. ರಣದೊಳವರ ರಕ್ತಪಾತ ಮಾಡದಿರುತ್ತದೆ. ರಣದೊಳವರ ರಕ್ತಪಾತ ಮಾಡದಿರುತ್ತದೆ. ಕಣ್ಣೀರ ಕರೆದಿರುವಲ್ಲವೇ? ನೈನ್ರಿ ಕಂಪನಿಯ ಬದಲಾಗಿ ಅವರನ್ನು ಮರಣಗೊಳಿಸದೆ ತೊರೆಯಲಿರಲು ಬಿಡುತ್ತದೆ. ರಣದೊಳವರ ರಕ್ತಪಾತ ಮಾಡದಿರುತ್ತದೆ. ರಣದೊಳವರ ರಕ್ತಪಾತ ಮಾಡದಿರುತ್ತದೆ. ಕಣ್ಣೀರ ಕರೆದಿರುವಲ್ಲವೇ? ಹೆಣ್ಣಿ ಕಂಬನಿಯ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರಾರ ಮಿಡಿ ಕಂಬನಿಯನ್ನೇ ತರಿಸುವೆ. ಕಾಲವೇ ಗೌರವದ ಪರವಾಗಿರಲಿ. ಕಾಲಾಗಿಗಳು ಸಮುದ್ರವ ಸೆಳೆತರುವೆನಾ? ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಳಲ ಒಳಿಗೊಟ್ಟಿ ಹೋದಕ್ಕೆ ದುರ್ಯೋಧನನ ತೊಳೆಯ ಕಟ್ಟಿಸುವೆ. ನಿನ್ನ ಬಿಡುಮುಡಿಯ ಪಡೆದಿರು ಈ ವ್ಯತೆಯ ನರಕಮರ್ದನ ಕೇಳಲ್ಲ ವಿಮತ ಬಲಶೌ ವ್ಯತೆಯ ಕುಲ ಹೇಳಿದನು ಬೆರೆತನು ಬೆಳಗನ್ನು ಕೊಟ್ಟಿ ನಗಲನ್ನು ಕೆಳಗಿರಲು
ನಮ್ಮ ಒಪ್ಪದು. ಯೋಧವು ನಡೆದಿರಲಿ. ಅರ್ಜುನ, ಹೌದು ಜನಾರ್ದನ. ಹೌದು ಜನಾರ್ದನ, ವಿಷದ ಬಗ್ಗೆ ಆಲೋಚಿಸಿ ಕಲಿತಿದ್ದರೆ ವಿಷವು ಅಮೃತವಾಗಿರುತ್ತೆ. ಮರೆತಿದೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕೇಸಗಳನ್ನು ನೋಡಿದ ಆ ಪಾಷಂಡಿಗಳ ಸಂಧಿಯೇ ಚಕ್ರಾರ್ಥವಾಗಿ ಉಳಿಬೇಕಾದ್ರೆ ಈ ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವು ನಡೆಯುತ್ತಿರಬೇಕು. ಅರ್ಜುನ, ಅರ್ಜುನ, ಧರ್ಮಾಂಧನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತು ಎಂಬ ಮಮಕಾರದಿಂದ ಅವರ ಸೇಡಿನ ಜೋಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವೇ ಹೋದ. ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವೇ ಹೋದೋ. ಅನುದಿನ ನಿಮ್ಮನ್ನು ಸ್ಮರಿಸುವ ಮಗೆ ಅನುದಿನ ನಿಮ್ಮನ್ನು ಸ್ಮರಿಸುವ ಮಗೆ ಈ ಪರಿಶೋಧನೆ ಕೈಯುವುದೇ ಕೈ
ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮಾಂಗನ, ನಿನ್ನ ಮನದ ಅಭಿಪ್ರಾಯ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆದೇ ತೀರಲೇಬೇಕು. ಭೀಮಾರ್ಜುನ ಸೇಡಿನ ಜೋಲಿ ಆರಲೇಬೇಕು. ಅಣ್ಣ, ದ್ರುಪದ ನರೇಂದ್ರನ ಕಣ್ಣೀರಿನ ಕಾಲೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಭೆ. ತಮ್ಮ ಚಿತ್ತಪ್ರಭು. ತಂಗಿ, ಇದೇನಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿ ಈಗ ಬಿಚ್ಚಿರು ನನ್ನ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನದಲ್ಲವೇ ಅಣ್ಣ? ಸಹೋದರಿ, ಚಿಂತೆ ಮಾಡದಿರು, ಶಾಂತಿಯ ತಾಯಿ ಸಗಲೇ ನಿನಯ ಮನದ ಚಿಂತೆ ಮಾಡದಿರು. ಶಾಂತಿಯ ತಾಯಿ
ತಂಗಿ, ಅಣ್ಣ. ನಾನೇನು ನನ್ನ ಸರ್ವ ಪ್ರಯತ್ನದಿಂದ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರ ಕೆರಳಿಸುವ ಭಾರ ನಿನ್ನದಾಗಿರುವುದು. ಹಾಗೆ ಆಗಲಿ ಅಣ್ಣ. ಇದೇ ರುದ್ರಭೂಮಿ, ನನ್ನ ಜನ್ಮದಾತನನ್ನು ನನ್ನ ಸಹೋದರನು ಹೂಣಿಟ್ಟ ಪವಿತ್ರ ಭೂಮಿ. ನನ್ನ ಹತಭಾಗ್ಯ ಸಹೋದರರೇ, ಈ ಸಕುನಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ನನ್ನ ಜನ್ಮದಾತ ತಂದೆಯೇ, ನಿನಗೆ ಈ ಸಕುನಿಯ ಪ್ರಣಾಮಗಳು. ಕಳಿಂಗರಾಜ ಶಕುನಿ, ಅಂಗ ದುರ್ಯೋಧನನ ಕಾರಕ್ಕೆ ಹೋಗಲು ನೀನು ಮಾಡಿದ ಕೆಲವೇನಾಯಿತು? ನಿನ್ನ ಸಹೋದರನಿಗೆ ನಿನ್ನ ಜನ್ಮದಾತನಿಗೆ ಕೊಟ್ಟ ಮಾತು ಏನಾಯಿತು? ಅಂದು ನೀನು ಮಾಡಿದ ಪ್ರಚಂಡ ಕೆಲವೇನಾಯಿತು ಶಕುನಿ? ಈ ಸೌಗಲರಾದ ಸಕುನಿಯ ಸೋದರಗಳನ್ನೇ ಅವಹೇಳನ ಮಾಡುತ್ತಿರುವ ಆಲಮ ಮರಳುಗಳೇ ಸಾಕು! ಏನೀ ಬಗೆಯ ಕೂಹಕ ಕಂಠದ ಕರ್ಕಶ ಕೇಕೆ? ಏನೀ ಪಯೋಗ್ನಿ ದೋಳೆಯನ್ನೇ ಪ್ರಚೋದನೆ ಕೈಯುತ್ತ ಆಲಮ ಮರಳುಗಳೇ ಸಾಕು! ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮರೆತಿರುವುದರೊಡನೆ ಕೇಳು, ಈ ಸೌಬಲರಾದ ಸಕುನಿಯನ್ನು ಆಶ್ವಾಸನೆಗಳನ್ನೇ ಹೊಳೆ ಮಂತ್ರದೊಳಸೊಳೆ ಸತ್ತು. ಏನೀ ಬಗೆಯ ಕೂಹಕ ಕಂಠದ ಕರ್ಕಶಕ್ಕೆ ಏಕೆ? ಏನೀ ಭಯೋಗ್ಯ ಧೋರಣೆ ಪ್ರಚೋದನೆತ್ತರದವರೊಳೆ ಸತ್ತು. ನನ್ನ ಗಾಂಧಾರ ವಂಶ ನಿರ್ನಾಮಕ್ಕೆ ಕಾರಣನಾದ ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನೇ ಕೇಳು. ಅಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನನ್ನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ! ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ದುರ್ಯೋಧನ ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಸುತ್ತಿರುವುದು. ದುರ್ಯೋಧನ, ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದೇ ಒಂದು ಒಳ್ಳೆಯ ನೀರನ್ನು ಮಾತ್ರ ಕೊಡುತ್ತಿದ್ದೆ. ನನ್ನ ಸಹೋದರರು ಅದನ್ನೆಲ್ಲ ನನಗಿತ್ತು. ತಾವೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ತುತಿ ಪಡಂದಚ್ಚಳೆದೆ ಹುಳಿದು ನಿರಂತರ ಬಡವಟ್ಟ ಗಾಳಿಯಲ್ಲೇ ನೊಂದು
ದುಷ್ಟ ದುರ್ವಿಧಿ ಹಟ್ಟಹಾಸದಿಂದ ಮೆರೆತಿರೋದರ ದುರ್ಯೋಧನನೇ ಕೇಳು. ನನ್ನೀ ದೇಹದ ಸೇಡಿನ ಜ್ವಾಲೆಯು ದಗದಗನೆ ದಗದಗನೆ ದಹಿಸುತ್ತಿರುವುದು ದುರ್ಯೋಧನ ದಹಿಸುತ್ತಿರುವುದು. ದಗದಗ ದಗದಗ ದಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ದಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ದಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಭಕ್ತಜರು. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಗುರುವಂಶಜರು. ದಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನ. ಅಣ್ಣ ತಮ್ಮಂದಿರು ನಾಲ್ವರು ನಾವು ನಮಗೊದಗಿತು ಸೆರೆಮನೆಯೊಳ ಸಾವು. ದುರ್ಯೋಧನ ಅಣ್ಣ ತಮ್ಮಂದಿರು ನಾಲ್ವರು ನಾವು ನಮಗೊದಗಿತು ಸೆರೆಮನೆಯೊಳ ಸಾವು. ದಗದಗ ದಗದಗ ದಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ನೂರಳು ಹಬ್ಬ ಉಳಿದಿಹನೀಗ ತೀರಿಸಲೆಂದೇ ಸಾಲವ ಬೇಗ. ನೂರಳು ಹಬ್ಬ ಉಳಿದಿಹನೀಗ ತೀರಿಸಲೆಂದೇ ಸಾಲವ ಬೇಗ. ಎಮ್ಮರವಾಗಿದೆ ನನ್ನದೆ ಸೇಡು 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 ಸೇಡು. ಗೌರವ ಎಮ್ಮರವಾಗಿದೆ ನನ್ನದೆ ಸೇಡು ಸ್ಮಶಾನವೆನುವುದು ಕೌರವ ನಾಡು. ಎಮ್ಮರವಾಗಿದೆ ನನ್ನದೆ ಸೇಡು ಸ್ಮಶಾನವೆನುವುದು ಕೌರವ ನಾಡು. ದಗದಗ ದಗದಗ ದಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಗೌರವ ದಗದಗನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ದಗದಗ ದಗದಗ ದಗದಗ. ದುರ್ಯೋಧನ ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಮಂತರಾದರನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಯಿತು. ಎಡೆಯಲ್ಲಿ ಸೋಮನರಾದ ಶಕ್ತಿಯ ಅಡ್ಡಾರದಲ್ಲಿ ಜಗತ್ತನ ಸಮಸ್ತರಾದರೇ, ಸೈನ್ಯಾಧೀಶರೇ, ಸಹೋದರರೇ, ಎಂಬುದಾಗಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಈ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ದುರ್ಯೋಧನ ಗಾಳಿಗೋಪುರವಾಯಿತು. ಆದರೂ ಚಿಂತೆಯಿಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಅದು ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಡ ನುಡಿಯಂತೆ ಗಡಿಗಡಿಗೂ ನಿನ್ನನ್ನು ಅಡ್ಡದಾರಿ ಎಳೆದು ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ದುರ್ಯೋಧನ ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಕಣ್ಣ ಕಣ್ಣ